ನಮಸ್ತೆ. ತುಂಬಾ ಬಿಸಿ ಇದ್ರು ಸೊ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ಸೊ ಹೇಳಿ ಸಿನಿಮಾದ ಬಗ್ಗೆ ಹೇಳಿ, ಅದು ಪರಿಚಯ ಹೇಳಿ, ಸೊ ಕಂಪ್ಲೀಟ್ ಆಗಿ ನಿಮಗೆ ಪರಿಚಯ ಆಗೋದು ಟೀಮ್ ಅಂತ. ನಮಸ್ತೆ, ನನ್ನ ಹೆಸರು ಬಲರಾಮ್ ಅಂತ. ಕರ್ನಾಟಕ ವಿದ್ಯುತ್ ಪ್ರಸರಣ ನೌಕರ ಸಂಘದ ಅಧ್ಯಕ್ಷನಾಗಿದ್ದೀನಿ. ಇವತ್ತಿನ ದಿವಸ ಏನೊಂದು ಶೇಷ 2016ನ ಒಂದು ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಈ ಪಿಕ್ಚರ್ನ ನಾನು ಟ್ರೈಲರ್ ರಿಲೀಸ್ನ ನೋಡಿದ್ದೀನಿ. ಇದರಲ್ಲಿ ಪ್ರಮುಖವಾದಂಥ ನಮ್ಮ ಪ್ರದೀಪ್, ನಮ್ಮ ಪವರ್ಮ್ಯಾನ್, ನಮ್ಮ ಲೈನ್ಮ್ಯಾನ್. ಆ ಪವರ್ಮ್ಯಾನ್ ಇವತ್ತಿನ ದಿವಸ ನಮ್ಮ ಒಂದು ಪಿಕ್ಚರ್ನ ಒಂದು ಡೈರೆಕ್ಟರ್ ಮಾಡಿದ್ದಾನೆ. ಆ ಒಂದು ಉತ್ತಮವಾದಂಥ ಒಂದು ಸಂದೇಶ ಕೊಡುವಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ರಾಜ್ಯದ ಜನತೆಗೆ ಈ ಒಂದು ಚಿತ್ರೀಕರಣನ ಬಿಡುಗಡೆ ಆಗ್ತಾ ಇದೆ. ಇವತ್ತಿನ ಒಂದು ಕ್ರೈಮ್ ಯಾವ ರೀತಿ ನಡೀತಾ ಇದೆ, ಕ್ರೈಮ್ನ ಇವತ್ತು ಸರಿಯಾದ ರೀತಿ ಸುರಕ್ಷಿತವಾಗಿ ರಾಜ್ಯದ ಜನರಿಗೆ ಮತ್ತು ನಾಗರಿಕರಿಗೆ ಸುರಕ್ಷಿತವಾಗಿ ಸಿಗಬೇಕು. ಇವತ್ತು ನಮ್ಮ ಕೆಲವು ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ಇವತ್ತು ರಾಜ್ಯದಲ್ಲಿ ಏನಾರ ಒಂದು ವಿದ್ಯುತ್ ಕ್ಷೇತ್ರ ಏನಾರ ಸರಿ ಇಲ್ಲ ಅಂತಂದರೆ ಪ್ರೈವೇಟೈಸೇಷನ್ ಕೊಡ್ಬೋದು, ಟ್ರಾನ್ಸ್ಪೋರ್ಟೇಷನ್ ಸರಿ ಇಲ್ಲ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ನ ಖಾಸಗೀಕರಣ ಮಾಡ್ಬೋದು. ಆದರೆ ರಾಜ್ಯ ಸರ್ಕಾರದ ಅಡಿಯಲ್ಲಿರುವಂಥ ನಮ್ಮ ಸುರಕ್ಷಿತವಾದಂಥ ಪೊಲೀಸ್ ಸರಿ ಇಲ್ಲ ಅಂತಂದರೆ ಅದನ್ನು ಪ್ರೈವೇಟೈಸೇಷನ್ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಇವತ್ತಿನ ದಿವಸ ಈ ಒಂದು ಚಿತ್ರೀಕರಣದಲ್ಲಿ ಭಾಳ ಉತ್ತಮವಾದಂಥ ಸಂದೇಶನ ಕೊಟ್ಟಿದ್ದಾರೆ. ಏನು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಡೆಯುವಂಥ ಕ್ರೈಮ್ಗಳ ಬಗ್ಗೆ ಒಂದು ಉತ್ತಮವಾದಂಥ ಸಂದೇಶ ಈ ಚಿತ್ರೀಕರಣ ಮಾಡಿದೆ. ಆದ್ದರಿಂದ ಈ ಚಿತ್ರೀಕರಣ ಡೈರೆಕ್ಟ್ ಆದಂಥ ನಮ್ಮ ಪ್ರದೀಪ್, ನಮ್ಮ ಪವರ್ಮ್ಯಾನ್ ಉತ್ತಮವಾದಂಥ ಒಂದು ಡೈರೆಕ್ಷನ್ ಮಾಡಿದ್ದಾರೆ. ಅದಕ್ಕೆ ಸಹಕಾರ ಆಗಿ ನಮ್ಮ ಪ್ರೊಡ್ಯೂಸರ್ಸ್ ಸಹ ಇವತ್ತು ಭಾಳಷ್ಟು ಉತ್ತಮವಾದಂಥ ಕಾರ್ಯವೈಖರಿ ಕೆಲಸ ಮಾಡಿ ಪ್ರೊಡ್ಯೂಸ್ನ ಈ ಒಂದು ಚಿತ್ರೀಕರಣನ ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ಇವರು ಆ ಒಂದು ಚಿತ್ರೀಕರಣ ಯಶಸ್ವಿಯಾಗಲಿ. ಈ ಚಿತ್ರ ರಾಜ್ಯಾದ್ಯಂತ ಎಲ್ಲ ನಮ್ಮ ಪವರ್ಮ್ಯಾನ್ಗಳು, ನಮ್ಮ ನೌಕರರು ಮತ್ತು ಅಧಿಕಾರಿಗಳು ಈ ಚಿತ್ರೀಕರಣ ನೋಡಿ, ಪಿಕ್ಚರ್ಗೆ ಹೋಗಿ ಥಿಯೇಟ್ರ್ಗಳಲ್ಲಿ ನೋಡಿ, ನಮ್ಮ ಜೊತೆಲೆ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲ ನೋಡಿ ಈ ಚಿತ್ರೀಕರಣನ ಯಶಸ್ವಿಯಾಗಿ ಗುರಿಯಾಗಲಿ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕೋರ್ಕೊಂತೀವಿ. ಸರ್, ನೀವು ಬಿಡು ಮಾಡ್ಕೊಂಡು ಸಿನಿಮಾ ನೋಡ್ತಾ ಇರ್ತೀರಾ, ಹೇಗೆ ನಿಮ್ಮ ಸ್ಕೆಡ್ಯೂಲ್ ಎಲ್ಲ ಹೆಂಗಿರುತ್ತೆ, ಅಷ್ಟು ಬಿಸಿ ಇರುತ್ತಲ್ಲ ಅಂತ? ಹೌದು, ನಮ್ಮ ಒಂದು ಇರುವಂಥ ಸೆಕ್ಟರಲ್ಲಿ ನಾವು ಭಾಳಷ್ಟು ಬ್ಯುಸಿಯಾಗಿರ್ತೀವಿ. ಅದರಲ್ಲೂ ಸಹ ನಮಗೆ ಈ ಒಂದು ಚಿತ್ರೀಕರಣ ಫಿಲಮ್ನ ನಮ್ಮ ಒಬ್ಬ ಪವರ್ಮ್ಯಾನ್ ತೆಗೆದಿರೋಂಥ ಒಂದು ಖುಷಿಯಿಂದ ಈ ನಿಟ್ಟಲ್ಲಿ ಅವ್ರಿಗೆ ಎಂಕರೇಜ್ ಕೊಡೋಣ, ಪ್ರೋತ್ಸಾಹ ಕೊಡುವಂಥ ನಿಟ್ಟಲ್ಲಿ, ಈ ಒಂದು ಸಂದೇಶ ಕೊಡುವಂಥ ನಿಟ್ಟಲ್ಲಿ ನಾನು ಈ ಒಂದು ಇದಕ್ಕೊಂದು ಭಾಗವಹಿಸಿದ್ದೀನಿ. ಈಗಾಗಲೇ ಪ್ರೀ ಲಾಂಚಿಂಗ್ ನೋಡಿದ್ದೀನಿ. ಈ ಒಂದು ಚಿತ್ರೀಕರಣ ಅವತ್ತು ರಿಲೀಸ್ ಆಗೋ ದಿವಸನೂ ಸಹ ನಾನು ಭಾಗವಹಿಸಿ ನಮ್ಮ ಸಮಸ್ತ ನಮ್ಮ ನೌಕರರಿಗೆ ಎಲ್ಲರಿಗೂ ಹೇಳಿ ಆ ಒಂದು ಪ್ರೋತ್ಸಾಹ ಕೊಡೋ ನಿಟ್ಟಲ್ಲಿ ಎಲ್ಲರೂ ಚಿತ್ರೀಕರಣ ಹೋಗಿ ಪಿಕ್ಚರ್ ಥಿಯೇಟ್ರಲ್ಲಿ ನೋಡ್ಬಿಟ್ಟು ನಿಮ್ಮ ಒಂದು ಪ್ರೋತ್ಸಾಹನ ಬೆಂಬಲ ನೀಡಬೇಕು ಅಂತ ಅನ್ಕೊಳ್ತೀನಿ. ಸಿನಿಮಾ ಆ್ಯಕ್ಚುಲಿ ನಾನು ಬಿಫೋರ್ ಬಂದು ಕಾವೂರು ಡಿವಿಷನ್ನಲ್ಲಿ ನಾನು KPTCL ಲೈನ್ಮ್ಯಾನ್ ಆಗಿ, ಅಂದರೆ SLC ಇದ್ರು ಪ್ರೊಬೆಷನರಿ ಮಜದೂರ್ ಗ್ಯಾಂಗಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ. ಸರಿ, ಅದಾದಮೇಲೆ ನನಗೆ ಆ್ಯಕ್ಚುಲಿ ನನಗೆ ಕಾಲೇಜ್ ಡೇಸಿಂದಲೂ ಸಿನಿಮಾ ಕಡೆ ತುಂಬ ಒಲವಿರೋದ್ರಿಂದ ನಾನು ಸಿನಿಮಾ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾನು ಆ ಲೈನ್ಮ್ಯಾನ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. 2 ವರ್ಷ ವರ್ಕ್ ಮಾಡಿ ಅಲ್ಲಿಂದ ಡ್ರಾಪ್ ಔಟ್ ಮಾಡಿ ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಈ ನನ್ನ ಜರ್ನಿಲಿ ತುಂಬ 10-12 ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು ಅಸಿಸ್ಟೆಂಟು, ಅಸೋಸಿಯೇಟ್ ಆಗಿ ಎಲ್ಲ ತುಂಬ ಒಂದಿಷ್ಟು ಸ್ಟ್ರಗಲ್ಲು, ಅದರಲ್ಲಿ ಮಿಡಲಲ್ಲಿ ಕೋವಿಡು, ಡಿಮಾನಿಟೈಸೇಷನು ಇದನ್ನೆಲ್ಲ ಫೇಸ್ ಮಾಡಿಕೊಂಡು ಕೊನೆಗೆ ಒಂದಿನ ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿ ನಾನು ಒಂದು ಮರಡಿಗುಡ್ಡ ಸಂಸ್ಥೆ ಹತ್ರ ನಾನು ಹೋಗಿ ಸ್ಟೋರಿ ನರೇಟ್ ಮಾಡಿದೆ. ಸ್ಟೋರಿ ನರೇಟ್ ಮಾಡಿದ ತಕ್ಷಣ ಆ್ಯಕ್ಚುಲಿ ಇದೊಂದು ಕಂಟೆಂಟ್ ಬೇಸ್ ಆಗಿರೋದ್ರಿಂದ ಇಮಿಡಿಯೇಟು ಮರಡಿಗುಡ್ಡ ಬ್ಯಾನರು ಇಮಿಡಿಯೇಟ್ ಆಕ್ಸೆಪ್ಟ್ ಮಾಡಿದರು. ಹಾಗೆ ನಮ್ಮ ಉಮೇಶ್ ತಿಮ್ಮೇಗೌಡರು ಸರ್ ಸಹ ಇಲ್ಲ, ಈ ಸಿನಿಮಾ ಚೆನ್ನಾಗಿದೆ, ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ನಮಗೆ ಪ್ರೊಡಕ್ಷನ್ ಕಡೆಯಿಂದ ಫಸ್ಟು ಗ್ರೀನ್ ಸಿಗ್ನಲ್ ಸಿಕ್ತು. ಅದಾದಮೇಲೆ ನಮ್ಮ ರೈಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ ಇದು ಕಂಟೆಂಟ್ ಬೇಸ್ಡ್ ಸಿನಿಮಾ ಆಗಿದೆ. ಆಮೇಲೆ ಮತ್ತೆ ಇದು ಆ್ಯಕ್ಚುಲಿ ಕೇರಳ ಕರ್ನಾಟಕ ಬಾರ್ಡ್ರಲ್ಲಿ ನಡೆಯೋದ್ರಿಂದ ಇದು ಕಂಟೆಂಟ್ ಬೇಸ್ಡ್ ಆಗಿರೋದ್ರಿಂದ ಇಲ್ಲ ಮಲಯಾಳಮ್ಗೂ ಆಪ್ಟ್ ಆಗುತ್ತೆ ಇದು. ಹಾಗಾಗಿ ಮಲಯಾಳಮಲ್ಲೂ ಮಾಡೋಣ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿದ್ವು. ಅದಕ್ಕೆ ನಮ್ಮ ಪ್ರೊಡಕ್ಷನ್ನಿಂದ ತುಂಬ ಸಪೋರ್ಟು ಸಿಕ್ತು ನಮಗೆ ಮಲಯಾಳಮ್ ನಾವು ಮಾಡೋದ್ರಿಂದ. ಹಾಗಾಗಿ ಕನ್ನಡ ಮತ್ತು ಮಲಯಾಳಂ ಬೈಲ್ಯಾಂಗ್ವೇಜಲ್ಲಿ ಈ ಸಿನಿಮಾ ಸ್ಟ್ರೈಟು ಶೂಟ್ ಮಾಡಿದ್ದೀವಿ. ಟ್ರೇಲರು ಹಾಗೆ ನೋಡ್ದಂಗೆ ತುಂಬ ಎಲ್ಲ ಕಡೆಯಿಂದಲೂ ತುಂಬ ಪಾಸಿಟಿವ್, ಒಂದು ಅದ್ಭುತವಾದ ರೆಸ್ಪಾನ್ಸ್ ಬರ್ತಾ ಇದೆ. ಸಿನಿಮಾನು ಮಾರ್ಚ್ 6ನೇ ತಾರೀಕಿಗೆ ರಿಲೀಸ್ ಆಗುತ್ತೆ. ದಯವಿಟ್ಟು ನನ್ನ ಎಲ್ಲ ಲೈನ್ಮ್ಯಾನ್ ಆ್ಯಂಡ್ ಪವರ್ ಮ್ಯಾನ್ಗಳು ನಾನು ಕೇಳ್ಕೊಳ್ತೇನೆ, ಈ ಸಿನಿಮಾ ಈಗ ನಿಮ್ಮಲ್ಲಿ ಒಬ್ಬ ಮಾಡಿರೋ ಒಂದು ಸಿನಿಮಾ ದಯವಿಟ್ಟು ಮಾರ್ಚ್ 6ನೇ ತಾರೀಕಿಗೆ ರಿಲೀಸ್ ಆಗುತ್ತೆ, ಎಲ್ಲ ನೋಡಿ
ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲ ಲೈನ್ಮೆನ್ಗಳಲ್ಲಿ ನಾನು ಕೇಳ್ಕೊಳ್ತೇನೆ. ಇದು ಅನುವಾದ ನಡೆಯೋ ಸ್ಟೋರಿನ ಹೇಗೆ 2016 ನಡೆಯೋ ಸ್ಟೋರಿನ? ಇದು 2016ನಲ್ಲೇ ಒಂದು ಚಿಕ್ಕ ಒಂದು ಈವೆಂಟು ನಾವು ಒಂದು ಇನ್ಸ್ಪೈರ್ ಆಗಿ ತಗೊಂಡು ಅದನ್ನು ಸಿನಿಮಾ ಥರ ಒಂದು ಎಲಾಬ್ರೇಟ್ ಮಾಡಿದ್ದೀವಿ. ರಿಯಲ್ ಇವೆಂಟ್ಸ್ ಅಂತ ಎಲ್ಲ ಫಿಕ್ಷನ್ ಇರುತ್ತೆ, ಸಣ್ಣ ಪುಟ್ಟದೊಂದು ಇನ್ಸ್ಪೈರ್ ಸ್ಟೋರಿಗಳಿದೆ ಅಷ್ಟೇ. ಕಂಪ್ಲೀಟು ಯಾವುದೇ ಥರ ಲೈವ್ ಅಲ್ಲ, ಅಂದರೆ ರಿಯಲ್ ಅಲ್ಲ. ಇತ್ತೀಚೆಗೆ ಮಲಯಾಳಂ ಪ್ರೇರಿತ ಸಿನಿಮಾಗಳು ಗೆಲ್ತಾ ಇರುತ್ತೆ ಕನ್ನಡದಲ್ಲಿ. ರಕ್ಕಸಪುರದೋಡು ಒಳ್ಳೆ ರೆಸ್ಪಾನ್ಸ್. ಹೌದೌದು. ಈಗ ಹಯಗ್ರೀವ ಒಳ್ಳೆ ರೆಸ್ಪಾನ್ಸ್. ಹೌದೌದು. ಮಲಯಾಳಂ ಶೇಡ್ ಇರುವಂತಹ ಸಸ್ಪೆನ್ಸ್ ಥ್ರಿಲ್ಲರ್ಗಳು ಕ್ರೈಮ್. ಹೌದೌದು. ಶೇಷಾನು ಅದೇ ಸಾಲಿಗೆ 100% ಒಂದು ಕಂಟೆಂಟು, ಒಂದು ಮಲಯಾಳಂ ಏನು ಈಗ ತುಂಬ ಕೆಲವರೆಲ್ಲ ನಮ್ಮ ಕನ್ನಡದಲ್ಲಿ ಈಗ ನಮ್ಮಲ್ಲಿ ಈಗ ಮಲಯಾಳಂ ಸಿನಿಮಾ ನೋಡಿ ನಮ್ಮಲ್ಲಿ ಯಾಕಪ್ಪ ಈ ಥರ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರ್ತಾ ಇಲ್ಲ ಅನ್ನೋ ಥರ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರಿಗೂ ಇದು ನಮ್ಮ ಶೇಷ ಅಂತ ಒಂದು ಸಿನಿಮಾ ಅದೇನಿದೆ ಅವ್ರದ್ದು, ಅಂದರೆ ನಮ್ಮಲ್ಲಿ ಮಲಯಾಳಂ ಥರ ಒಂದು ಸಿನಿಮಾ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಫುಲ್ಫಿಲ್ ಆಗಿರುತ್ತೆ ಇದು. ಹೇಳಿ ಸರ್. ಹೇಳಿ. ಸೊ ಈ ಸಿನಿಮಾಗೆ ನಿಮಗೆ ಮೇಜರ್ ಆಗಿ ದುಡ್ಡು ಹಾಕಬೇಕು, ಪ್ರೊಡ್ಯೂಸ್ ಮಾಡಬೇಕು ಅಂತ ಯಾಕೆ ಅನ್ಸಿತ್ತು? ಯಾವ ಪಾಯಿಂಟ್? ಅದಕ್ಕೆ ಕಾರಣ ನಮ್ಮ ಪ್ರದೀಪ್ ಅರಸೀಕೆರೆ ಅವರ ಒಂದು ಸ್ಟೋರಿ ರೀಡಿಂಗು. ಅವ್ರು ನಮ್ಮನ್ನು ಅಪ್ರೋಚ್ ಮಾಡಿ ಈ ಒಂದು ಚಿತ್ರಕಥೆಯನ್ನು ನಮ್ಗೆ ರೀಡಿಂಗ್ ಕೊಡುವಾಗ ಆ ಒಂದು ಕಂಟೆಂಟ್ ನಮಗೆ ಅನಿಸಿದ್ದು ಏನಂತಂದರೆ, ಈಗಾಗಲೇ ಅವರು ಹೇಳಿದರು ಮಲಯಾಳಮಲ್ಲಿ ಬರೋಂಥ ಚಿತ್ರಗಳು ನಮ್ಮ ಕನ್ನಡ ಭಾಷೆಯಲ್ಲಿ ಯಾಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಈಗಾಗಲೇ ನೀವು ಕೂಡ ಹೇಳಿದ್ರಿ, ರಕ್ಕಸಪುರದೋಳು, ಹಯಗ್ರೀವ ಇವೆಲ್ಲ ಬರ್ತಾ ಇದೆ. ಸೊ ನಮ್ಮ ಕನ್ನಡ ಜನತೆಗೂ ಕೂಡ ಆ ರೋಚಕತೆಯನ್ನು ಕೊಡಬೇಕು. ನಮ್ಮ ಕನ್ನಡದ ಜನತೆಗೂ ಕೂಡ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸಲ್ಲಿ ಕೊನೆ ಕ್ಷಣದವರೆಗೂ ಎಂಗೇಜ್ ಮಾಡಿ ಒಂದು ಸ್ಟೋರಿ ನೆಕ್ಸ್ಟ್ ಹೇಗೆ ಕ್ಯಾರಿ ಆಗುತ್ತೆ, ಹೇಗೆ ಈ ನೆಕ್ಸ್ಟ್ ಅಂದರೆ ಆ ಒಂದು ರೋಚಕತೆಯನ್ನು, ಆ ಒಂದು ಅನುಭವ ಕೊಡಬೇಕು ಅಂತ ಕನ್ನಡ ಜನತೆಗೆ ಈ ಒಂದು ಕಥೆನ ನಾವು ಕನ್ನಡದಲ್ಲೇ ಮಾಡಿ ಮುಗಿಸ್ಬೋದಾಗಿತ್ತು. ಆದರೆ ಮಲಯಾಳಮಲ್ಲೂ ಮಾಡಿ ಇಲ್ಲೂ ಮಾಡೋದಕ್ಕೆ ಕಾರಣ ಎರಡೂ ಚಿತ್ರರಂಗದಿಂದ ಹಲವಾರು ಹಿರಿಯ ಕಲಾವಿದರುಗಳನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಕಥೆಗೆ ತಕ್ಕಂತೆ ಸ್ಟೋರಿ ಲೈನ್ನ ಹೆಣೆದು, ಅಂದರೆ ಕಥೆನ ಹೆಣೆದು ಕೊನೆವರೆಗೂ ತೊಗೊಂಡೋಗಿದ್ದಾರೆ ತುಂಬ ಚೆನ್ನಾಗಿ. ನಮಗೆ ಮಾಡೋಕ್ಕೆ ಆಸಕ್ತಿ ಬಂದಿದ್ದ ಕಾರಣ ಇಷ್ಟೇ, ಇದು ಒಂದು ಒಳ್ಳೆ ಅನುಭವ ಹಾಗೂ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್. ನಮ್ಮ ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸಲ್ಲಿ ಇದು ಮೊದಲನೇ ಚಿತ್ರ ಆದರೂ ಕೂಡ ಒಂದು ವಿಭಿನ್ನತೆಯಿಂದ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿರೋವಂಥ ಹೆಮ್ಮೆ ನಮಗಿದೆ. ಆ ಒಂದು ಕಾರಣಕ್ಕೋಸ್ಕರ ನಾವು ಆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಅದಕ್ಕೆ ತಕ್ಕ ಹಾಗೆ ಎಲ್ಲ ಪಾತ್ರವರ್ಗದಲ್ಲಿ ಎಲ್ಲ ಬಹಳ ಚೆನ್ನಾಗಿ ನಟಿಸಿದ್ದಾರೆ. ಪ್ರಮೋದ್ ಶೆಟ್ಟಿ ಅವ್ರ ಬಗ್ಗೆ ನಾವು ಹೇಳೋದೇ ಬೇಡ. ಲಾಫಿಂಗ್ ಬುದ್ಧ ಇರ್ಬೋದು, ಸುಮಾರು ಹಲವಾರು ಪೊಲೀಸ್ ಪಾತ್ರಗಳಲ್ಲಿ ಭಾಳ ವಿಭಿನ್ನವಾಗಿ ಅವರ ಪಾತ್ರವನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿದ್ಲಿಂಗು ಶ್ರೀಧರ್ ಸರ್ ಇರ್ಬೋದು, ಆಮೇಲೆ ನಾಗೇಂದ್ರ ಅರಸ್ ಅವರು ಇರ್ಬೋದು, ದಿನೇಶ್ ಮಂಗಳೂರವರು, ಹೀಗೆ ಹಲವಾರು ಹಿರಿಯರ ಕಲಾವಿದರ ಬಳಗ ಇದೆ. ಅದೇ ರೀತಿ ಮಲಯಾಳಂನಿಂದ ನಾವು ಆಯ್ಕೆ ಮಾಡ್ಕೊಳ್ಳೋದಾದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಜಾನ್ ಕೈಪುಲಿಲ್ ಅಂತ ಹೇಳಿ ಈ ಮೇನ್ ಲೀಡು ಅವರು ಇದ್ದಾರೆ. ಸೊ ಅವರು, ಆಮೇಲೆ ಡೇನ್ ಡೇವಿಸ್ ಅಂತ ಹೇಳಿ, ಶ್ರೀಜಿತ್ ರವಿ, ಆಮೇಲೆ ಸಿದ್ಧಾರ್ಥ್ ಶಿವ, ಇವರು ಎಲ್ಲ ಅಲ್ಲಿ ಹೆಸರಾಂತ ಕಲಾವಿದರು, ಒಳ್ಳೊಳ್ಳೆ ಪಾತ್ರವರ್ಗನ ನಿಭಾಯಿಸಿರೋಂಥ ಕಲಾವಿದರು. ಸೊ ಅವ್ರನ್ನು ಎಲ್ಲರನ್ನೂ ಸ್ಕ್ರೀನಿಂಗ್ ಮಾಡಿ ಈ ಚಿತ್ರಕ್ಕೆ ಕನ್ನಡದಲ್ಲಂತೂ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಇಲ್ಲ. ಯಾಕೆಂದರೆ ನಾವು ದೇವರಾಜು ಅವ್ರನ್ನೆಲ್ಲ, ಪ್ರಮೋದ್ ಶೆಟ್ಟಿ ಅವ್ರನ್ನೆಲ್ಲ ನೋಡ್ತಾ ಬಂದಿರೋದು, ಅಲ್ಲಿ ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಾವು ಹೆಚ್ಚು ಸಮಯ ಬೇಕಾಗಲ್ಲ. ಬಟ್ ಮಲಯಾಳಮಲ್ಲಿ ತುಂಬ ಹುಡುಕಿ ಆಯ್ಕೆ ಮಾಡಿ ಈ ಚಿತ್ರದಲ್ಲಿ ಒಂದು ಅವ್ರ ಪಾತ್ರಕ್ಕೆ ತಕ್ಕಂಥ ಒಂದು ಸನ್ನಿವೇಶನ ಮಾಡ್ತಾ ಮುಗಿಸಿದ್ವಿ. ಸೊ ಭಾಳ ಖುಷಿ ಇದೆ ಆ ವಿಚಾರವಾಗಿ. ಅದು ನಿರ್ದೇಶಕರ ತೀರ್ಮಾನ ಆಗಿತ್ತು. ಅವರ ಒಂದು ತೀರ್ಮಾನಕ್ಕೆ ನಮ್ಮ ಮರಡಿಗುಡ್ಡ ಸಂಸ್ಥೆಯ ಸಂಪೂರ್ಣ ಬೆಂಬಲ ಇತ್ತು. ಯಾಕೆ ಅಂತ ಹೇಳಿದ್ರೆ ಆ ಕಥೆಯಲ್ಲಿ ಯಾವ ಪಾತ್ರ ಯಾವ ಒಂದು ಸಂದರ್ಭದಲ್ಲಿ ಬರಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಯಾಕೆಂದರೆ ಅವರು ಶುರು ಹೇಗೆ ಮಾಡಬೇಕು, ಕೊನೆ ಹೇಗೆ ಮಾಡಬೇಕು, ಅದು ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿರ್ತದೆ. ಅದಕ್ಕೆ ತಕ್ಕಂಥ ಪಾತ್ರವರ್ಗ ಯಾರನ್ನ ಅಲ್ಲಿ ಹಾಕಿದರೆ ಅದನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸಬಲ್ಲರು ಅನ್ನೋ ಒಂದು ವಿಚಾರನ ಯೋಚನೆಯಲ್ಲಿ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಆಮೇಲೆ ನೀವು ಈ ಚಿತ್ರ ನೋಡಿದ ನಂತರ ನಿಮಗೆ ಅನಿಸುತ್ತೆ ಇವ್ರು ನಿಜವಾಗ್ಲೂ ಯಾಕೆ ಇವ್ರನ್ನೆಲ್ಲ ಆಯ್ಕೆ ಮಾಡಿಕೊಂಡ್ರು, ಜಸ್ಟಿಫೈ ಮಾಡಿದ್ದಾರೆ ಅಂದರೆ ನಿರ್ದೇಶಕರ ತೀರ್ಮಾನ ಸರಿ ಇತ್ತು. ಹಾಗೆ ನಮ್ಮ ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ ಬೆಂಬಲ ಕೂಡ ಸಂಪೂರ್ಣವಾಗಿ ನಾವು ಅವರ ಆಯ್ಕೆಗೆ ಬೆಂಬಲವಾಗಿ ನಿಂತು ಸಂಪೂರ್ಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಏನು ಹೇಳಿ? ಆಗಿದೆ. ಇಲ್ಲಿ ಕರ್ನಾಟಕ ಹಾಗೂ ಕೇರಳ ಎರಡೂ ಒಂದೇ ಸಮಯದಲ್ಲಿ ಮಾರ್ಚ್ 6ನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದೀವಿ. ಪ್ರತಿಕ್ರಿಯೆ ಟ್ರೈಲರ್ ಬಿಡುಗಡೆ ಆದಮೇಲೆ ರೆಸ್ಪಾನ್ಸು ಕೂಡ ನಮಗೆ ಚೆನ್ನಾಗಿ ಬರ್ತಾ ಇದೆ, ಆಗ್ತಾ ಇದೆ. ಎಲ್ಲ ಸೆಟಪ್ ನಡೀತಾ ಇದೆ ಥಿಯೇಟ್ರಿಕಲ್. ಅವರೆಲ್ಲ ಇವಾಗ ನಮಗೆ ಕರ್ನಾಟಕದ ಪ್ರಮೋಷನ್ಸ್ಗೆ ದಾವಣಗೆರೆಯಲ್ಲಿ ಟ್ರೈಲರ್ ಲಾಂಚ್ ಮಾಡೋದ್ರಿಂದ ಹಿಡಿದು ಶಿವಮೊಗ್ಗ, ಹಾಸನ್ನು, ಮೈಸೂರು, ಆಮೇಲೆ ಬೇರೆ ಬೇರೆ ಹಲವಾರು ಜಾಗಗಳಲ್ಲಿ ಪ್ರಚಾರ ಕಾರ್ಯಗಳಲ್ಲಿ ನಮ್ಮ ಜೊತೆ ಸೇರಿಕೊಂಡು ಸಹಕರಿಸಿದರು. ಅವ್ರಿಗೆ ಆ್ಯಕ್ಚುಲಿ ಹುಷಾರಿಲ್ಲದೆ ಹೋದರೂ ಕೂಡ ಅವರ ಒಂದು
ಸಮಯದಲ್ಲಿ ನಮಗೋಸ್ಕರ ಈ ಸಿನಿಮಾದ ಪ್ರಚಾರ ಕಾರ್ಯಕ್ಕೋಸ್ಕರ ಬಂದು ನಮಗೆ ಸಹಕರಿಸಿದ್ದಾರೆ. ಭಾಳ ಅದ್ಭುತವಾಗಿ ಅವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಅದನ್ನು ಹೇಳ್ಬೋದು.